ಗೋಡಿಬಂಡೆ ಪಟ್ಟಣದ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗುತ್ತಿರುವ ಸರ್ವಧರ್ಮ ಧ್ಯಾನ ಮಂದಿರದ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಗೋಡಿಬಂಡೆ ಪಟ್ಟಣದ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ನಿರ್ಮಾಣವಾಗುತ್ತಿರುವ ಸರ್ವಧರ್ಮ ಧ್ಯಾನ ಮಂದಿರ ನಿರ್ಮಾಣಕ್ಕೆ ಹೆಚ್ಚಿನ ಅನುದಾನ ತರಲು ಶ್ರಮವಹಿಸುತ್ತಿದ್ದೇನೆ. ಈಗಾಗಲೇ ಶಾಸಕರ ನಿಧಿಯಿಂದ 25 ಲಕ್ಷ ಅನುದಾನಕ್ಕಾಗಿ ಪತ್ರ ಬರೆದಿದ್ದೇನೆ ಎಂದರು. ಗೋಡಿಬಂಡೆಯಲ್ಲಿ ಒಳ್ಳೆಯ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಐತಿಹಾಸಿಕ ಹಿನ್ನೆಲೆಯ ಸುರಸದ್ಮಗಿರಿ ಬೆಟ್ಟದ ತಪ್ಪಲಿನಲ್ಲಿ ಕೋಟ್ಯಾಂತರ ವೆಚ್ಚದಲ್ಲಿ ಸರ್ವಧರ್ಮ ಧ್ಯಾನ ಮಂದಿರ ನಿರ್ಮಾಣ ಮಾಡಲಾಗುತ್ತಿದೆ. ಈ ಧ್ಯಾನ ಮಂದಿರ ಎಲ್ಲ ಧರ್ಮಗಳಿಗೂ ಸೇರಿದ್ದಾಗಿದ್ದು ಇದರಿಂದ ಭಾವೈಕ್ಯತೆ ಮೂಡಲು ಸಾಧ್ಯವಾಗುತ್ತದೆ. ಈಗಾಗಲೇ ಕಾಮಗಾರಿ ಆರಂಭವಾಗಿದೆ. ಈ ಟ್ರಸ್ಟ್ನಿಂದ ಅನುದಾನಕ್ಕಾಗಿ ಮನವಿ ಮಾಡಿದ್ದಾರೆ. ಈಗಾಗಲೇ 25 ಲಕ್ಷ ಅನುದಾನವನ್ನು ಶಾಸಕರ ನಿಧಿಯಿಂದ ನೀಡಲು ಪತ್ರ ಬರೆದಿದ್ದೇನೆ. ಮತ್ತಷ್ಟು ಅನುದಾನ ಒದಗಿಸಲು ಶ್ರಮಿಸುತ್ತೇನೆ. ಸದ್ಯ ನೀತಿ ಸಂಹಿತೆ ಜಾರಿಯಲ್ಲಿದ್ದು ನೀತಿ ಸಂಹಿತೆ ಮುಗಿದ ಕೂಡಲೇ ಗುದ್ದಲಿ ಪೂಜೆ ನೆರವೇರಿಸುವುದಾಗಿ ಹೇಳಿದರು. ಆಲ್ರೆಡಿ ಈಗ ಫಸ್ಟ್ ಒಂದು ಬೋರ್ವೆಲ್ ಅದನ್ನು ಮಂಜೂರು ಮಾಡಿಸಿದ್ದೀವಿ. ದೆನ್ ಒಂದು ಶೌಚಾಲಯ ಕೇಳಿದ್ರೆ ಅದಕ್ಕೂ ಹಣ ಹಾಕಿದ್ವಿ. ಇಷ್ಟರಲ್ಲೇ ಈ ಎಲೆಕ್ಷನ್ ಕೋಡ್ ಇರೋದ್ರಿಂದ ನಾನು ಎಲೆಕ್ಷನ್ ಕೋಡ್ ಹೋದ ತಕ್ಷಣ ಬಂದು ಎಲ್ಲ ಕಾಮಗಾರಿ ಚಾಲನೆ ಕೊಟ್ಟು ಈ ಕಾಮಗಾರಿ ಮಾಡೋಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೀವಿ. ಈಗ ಒಂದು ಕೆಲಸ ತಾವು ಈಗ ನನ್ನ ಗಮನ ತರ್ತಾ ಇದ್ದೀರ. ಆಸ್ ಎ ಸ್ಪ್ಯಾನ್ ಆಫ್ ಇನ್ 1 ವೀಕ್ ನಮ್ಗೆ ಎಲೆಕ್ಷನ್ ಕೋಡ್ ಇದೆ. ಅದಾದ ಮುಗಿದ ಇಮ್ಮಿಡಿಯೇಟಾಗಿ ಬಂದು ನಾನು ನೋಡಿಬಿಟ್ಟು ಅದೇನು ಅಧಿಕಾರಿಗಳ ಜೊತೆಲಿ ಕರ್ಕೊಂಡ್ಬಿಟ್ಟು ತಮಗೂ ಮಾಹಿತಿ ಕೊಡ್ತೀನಿ. ಬನ್ನಿ, ಅದೇನೋ ಕಲ್ಪನೆ ಆಗಿದೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಸೂಕ್ತ ಕ್ರಮನ ತಗೊಳ್ತೀನಿ. ಅದಕ್ಕೆ ಹೇಗೆ ಬೇಕು ಆ ಥರ ಮಾಡೋ ಕೆಲಸನೂ ನಾನು ಮಾಡ್ತೀನಿ. ಮ್ಯಾಕ್ಸಿಮಮ್ ಹಣ ತರಬೇಕು ಅಂತ ನನಗೆ ಆಸೆ ಇದೆ. ಆದರೆ ಇವತ್ತು ಈ ದಿನ ಇವಾಗಿಂದಲೇ ಸರ್ಕಾರದ ಒಂದು 25 ಲಕ್ಷ ರೂಪಾಯಿ ಈ ದಿನವೇ ನಾನು ಅದನ್ನು ಕೊಡುವಂಥ ಕೆಲಸ ಮಾಡ್ತೀನಿ. ಅದು OM ಕೊಡುವಂಥ ಕೆಲಸನೂ ಮಾಡ್ತೀನಿ. ಮತ್ತು ಮುಂದಿನ ದಿನ ಇನ್ನಷ್ಟು ಗ್ರ್ಯಾಂಟ್ ತಂದು ಈ ಒಂದು ಧ್ಯಾನ ಮಂದಿರ ಅಭಿವೃದ್ಧಿ ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಇನ್ನು ಇದೇ ಸಮಯದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಶೀಘ್ರದಲ್ಲೇ ಬಗೆಹರಿಸುವ ಭರವಸೆಯನ್ನು ಶಾಸಕರು ನೀಡಿದರು. ಸತೀಶ್ ಬಾಬು, CTV ನ್ಯೂಸ್, ಗೋಡಿಬಂಡೆ.